ಎಲ್ಲರಿಗೂ ಇಂದಿನ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು ಏನು ತಿಳ್ಸಕ್ಕೆ ಹೊಂಟಾನಂದ್ರೆ ಒಂದು ಬ್ಯಾಚನ್ನು ಲಾಂಚ್ ಮಾಡಿದೆವು. ಅದು ಯಾವುದಪ್ಪ ಅಂದ್ರೆ ಕರ್ನಾ ಬ್ಯಾಚ್ 2026. ಇದು ಎದಕ್ಕೆ ಸಂಬಂಧ ಐತೆ ಅಂದ್ರೆ 56,000ಕ್ಕಿಂತ ಅಧಿಕ ಏನು ಹುದ್ದೆಗಳು ಕನ್ಫರ್ಮ್ ಆಗಿದಲ್ಲ ಕರ್ನಾಟಕದೊಳಗೆ, ಆ ಹುದ್ದೆಗಳಿಗೋಸ್ಕರ ಇರುವಂಥ ಬ್ಯಾಚ್ ಇದು ಕರ್ನಾ ಬ್ಯಾಚ್ ಐತಿ. ಅಂದ್ರೆ ಇದೊಂದು ಹೊಸ ಬ್ಯಾಚ್ ಆಗಿರೋದರಿಂದ ಇದ್ರೊಳಗೆ ಏನೇನು ಇರ್ತೈತಿ ಅನ್ನೋದನ್ನು ಮೊದಲು ತಿಳಿಸ್ಕೊಡ್ತಾನು. ಆನಂತರ ಮುಂದುವರಿನು. ಈ ಬ್ಯಾಚ್ ಒಳಗೆ ನಾವು ಮೊದಲನೇದಾಗಿ ತಿಳ್ಕೊಳ್ಳೋದಾದ್ರೆ ಪೊಲೀಸ್ಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಮಾಹಿತಿಗಳು ಇರ್ತಾವೆ. ಅಂದ್ರೆ ಪೊಲೀಸಿದ್ದ PSI ಅಂದ್ರೆ ಹಿಡ್ಕೊಂಡು PC ವರೆಗೂ ಕೂಡ ನಿಮ್ಗೆ ಎಲ್ಲ ರೀತಿಯ ಮಾಹಿತಿಗಳು ಈ ಬ್ಯಾಚು ಸಿಗ್ತಾವೆ. ಇದನ್ನು ಹೊರತುಪಡಿಸಿ ಅಂದ್ರೆ ಈಗ ಇದನ್ನು ಬಿಟ್ಟು ನಾವು ಮತ್ತು ಬೇರೆ ಏನೈತಿದ್ರು ಅನ್ನೋದು ನೋಡೋದಾದ್ರೆ SDA ಮಾಹಿತಿ, ಅಂದ್ರೆ VAO ಅಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ, ದೆನ್ ಅದರ್ಸ್ ಒಳಗೆ ನಾವು ನೋಡೋದಾದ್ರೆ ಬೇರೆ ಅನೇಕ ಹುದ್ದೆಗಳು ಬರ್ತಾವೆ. ಅದ್ರಾಗೂ ಯಾವ್ಯಾವಪ್ಪ ಅಂದ್ರೆ KAS ಅಂದ್ರೆ ಕನ್ಫರ್ಮ್ ಆಗೋ ಹುದ್ದೆಗಳು, KA ಅಂದ್ರೆ ದೆನ್ ಬೇರೆ ಬೇರೆ ಅನೇಕ ಹುದ್ದೆಗಳು ಅಂದ್ರೆ GPSTR ಎಲ್ಲ ಹುದ್ದೆಗಳಿಗೆ ಈ ಬ್ಯಾಚ್ ಒಳಗೆ ಕಂಪ್ಲೀಟಾಗಿ ಮಾಹಿತಿ ದೊರೀತೈತಿ. ಅಂದ್ರೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊರಿ. ಈ ಕರ್ನಾ ಅನ್ನೋ ಏನು ಬ್ಯಾಚ್ ಐತಲ್ಲ ಇದು ನಿಮಗೆ ಹೆಲ್ಪ್ ಆಗೋ ಉದ್ದೇಶದಿಂದಾಗಿ ಪ್ರೀ ಬ್ಯಾಚ್ ಐತಿ. ಯಾವುದೇ ರೀತಿಯ ಇದಕ್ಕೆ ಎಂಟ್ರಿ ಪೇ ಆಗಲಿ ಏನಿಲ್ಲ. ಇದು ಎಲ್ಲ ಕ್ಲಾಸ್ಗಳು ಯೂಟ್ಯೂಬ್ ಒಳಗೆ ಫ್ರೀಯಾಗಿ ನಿಮಗೆ ಅವೈಲೇಬಲ್ ಇರ್ತಾವೆ. 0 ಪ್ರೈಸ್ ಅಂತ ಹೇಳ್ಬೋದು ನಾವು. ಅಂದ್ರೆ ಯಾವುದೇ ರೀತಿಯ ಚಾರ್ಜ್ ಮಾಡೋದ್ಲೇ ಯೂಟ್ಯೂಬ್ ಒಳಗನ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗ್ತೈತಿ. ಅಂದ್ರೆ ನೀವು ಮೊದಲನೇ ತಿಳ್ಕೊಳ್ಳೋದಾದ್ರೆ ಸ್ಟಾರ್ಟಿಂಗ್ ಬೇರೆ ಬೇರೆ ಅನೇಕ ಮಾಹಿತಿಗಳು ಸಿಗ್ತಾವೆ. ಅಂದ್ರೆ ಕ್ವಶನ್ ಐತಿ, ಕ್ವಶನ್ ಸುತ್ತುಗಡೆ ಅಂದ್ರೆ 360 ಒಳಗೆ ನಿಮ್ಗೆ ಕೂಡ 360 ರೌಂಡ್ ಒಳಗೆ ಕ್ವಶನನ್ನು ತಿಳಿಸ್ಕೊಡ್ತಾವೆ. ಅಂದ್ರೆ ಕ್ವಶನ್ ಐತಿ ಅಂದ್ರೆ ಆ ಕ್ವಶನಿಂದ ಏನೇನು ಬರ್ತೈತಿ, ಏನೇನು ಬರೋದಿಲ್ಲ, ಆನಂತರ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಈ ರೀತಿಯಾದ ಮಾಹಿತಿ ಒಂದು ಕಡೆ ಆದ್ರೆ ಇನ್ನೊಂದೊಳಗೆ NCERTC ಅದರೊಳಗೂ 5ರಿಂದ 12ನೇ ತರಗತಿ NCERTC ಬುಕ್ಗಳ ಕವರೇಜ್ ಕೂಡ ಈ ಬ್ಯಾಚ್ ಒಳಗೆ ಸಿಗ್ತೈತಿ. ಅಂದ್ರೆ ಎಲ್ಲ ಡೀಟೇಲಾಗಿ ಈ ಬ್ಯಾಚ್ ಒಳಗೆ ಇರೋದರಿಂದ ಬ್ಯಾಚ್ ಮಾತ್ರ ಭಾಳಷ್ಟು ಇಂಟ್ರೆಸ್ಟಿಂಗ್ ಇರ್ತೈತಿ. ಇದ್ರೊಳಗೆ ನಾವು ಏನೇನು ಕವರ್ ಮಾಡಿ ಕೊಡ್ತೇವಪ್ಪ ಅನ್ನೋದನ್ನು ನೋಡೋದಾದ್ರೆ ಸಿಂಪಲ್ಲಾಗಿ ಹಿಸ್ಟ್ರಿ ಅಂತ ಹಿಡ್ಕೊಂಡು ಪಾಲಿಟಿ, ಜಿಯೋಗ್ರಫಿ, ಎಕನಾಮಿಕ ಇವೆಲ್ಲ ಕಾಮನ್ ಆಗಿರ್ತಾವೆ. ಅದರೊಂದಿಗಿನ ಮೆಂಟಲಿಬಿಲಿಟಿ ಅಂದ್ರೆ ತಾರ್ಕಿಕ ಸಾಮರ್ಥ್ಯ ಏನಂತಲ್ಲ, ತಾರ್ಕಿಕ ಸಾಮರ್ಥ್ಯ, ಆನಂತರ GK GS ಆನಂತರ ಕರೆಂಟ್ ಅಫೇರ್ಸ್ ಡೈಲಿ ಅಪ್ಡೇಟ್ ಆಗಿರ್ತಾವೆ. ಅದರಿಂದ ಥ್ರೂನ ನೀವು ಇದನ್ನು ಮಾಡ್ಬೋದು. ಇಲ್ಲ ಅಂದ್ರೆ ಸಪ್ರೇಟ್ ಈ ಬ್ಯಾಚಿಗೆ ಕುರಿತಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೂಡ ಇರ್ತಾವೆ. ಅದನ್ನು ಮಾಡೇ ಬಿಡೋನು. ಸಪ್ರೇಟ್ ಕರೆಂಟ್ ಅಫೇರ್ ಕ್ಲಾಸ್ ಕೂಡ ಈ ಬ್ಯಾಚ್ ಒಳಗೆ ಇರ್ತೈತಿ. ದೆನ್ ಇದೆಲ್ಲ ಹೊರತುಪಡಿಸಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದೇನಪ್ಪ ಅಂದ್ರೆ ಇದು ಯಾವಾಗ ಸ್ಟಾರ್ಟ್ ಆಕೈತಿ, ಅದು ಯಾವಾಗಪ್ಪ ಅಂದ್ರೆ ನೋಟಿಫಿಕೇಷನ್ ಆಕೈತಲ್ಲ, ನೋಟಿಫಿಕೇಷನ್ ಆದ ನೆಕ್ಸ್ಟ್ ಡೇ ಇಂದ್ರನೇ ಕ್ಲಾಸ್ಗಳು ಸ್ಟಾರ್ಟ್ ಆಕಾವು. ನೀವು ಅಪ್ಲಿಕೇಶನ್ ಹಾಕಿರಿ ಅಥವಾ ಹಾಕದೇ ಇರ್ರಿ, ಬಟ್ ನೋಟಿಫಿಕೇಷನ್ ಆದ ನೆಕ್ಸ್ಟ್ ಇಂದ್ರನ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾವೆ. ಕ್ಲಾಸ್ ಸ್ಟಾರ್ಟ್ ಆಗುವಾಗ ಆಫ್ಟರ್ ದ ನೋಟಿಫಿಕೇಷನ್ ನೋಟಿಫಿಕೇಷನ್ ನಂತರನ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾವೆ. ಇದು ಇಂಪಾರ್ಟೆಂಟ್ ಆಗಿರ್ತೈತಿ, ಸ್ವಲ್ಪ ಗಮನವಿಟ್ಟು ತಿಳ್ಕೊರಿ. ಆನಂತರ ಇನ್ನೊಂದಷ್ಟು ಮಾಹಿತಿ ಈ ಬ್ಯಾಚಿನ ಕುರಿತಂತೆ ತಿಳಿಸೋದಾದ್ರೆ ಇದು ಕರ್ನಾಟಕದ ಅಭ್ಯರ್ಥಿಗಳಿಗೆ ಆಗಿರ್ತೈತಿ. ಅಂದ್ರೆ ಎಲ್ಲ ಲ್ಯಾಂಗ್ವೇಜ್ ಕನ್ನಡ ಒಳಗೆ ಇರ್ತೈತಿ. ಅದರ್ವೈಸ್ ನೀವು ಇಂಗ್ಲೀಷ್ ಕೂಡ ಟ್ರೈ ಮಾಡ್ತೀವಿ ಅಂದ್ರೆ ಇಂಗ್ಲೀಷ್ ಒಳಗೆ ಕೂಡ ಕ್ಲಾಸ್ಗಳು ಇರೋ ಚಾನ್ಸ್ ಐತಿ. ಅಂದ್ರೆ ಈಗ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅಂದ್ರೆ ನಾನು ಕನ್ನಡ ಒಳಗೆ ಎಕ್ಸ್ಪ್ಲೇನ್ ಮಾಡ್ತಾನಿಲ್ಲ, ಅದರೊಳಗೆ ಸ್ವಲ್ಪ ಇಂಗ್ಲೀಷ್ ಒಳಗೂ ಕೂಡ ನಿಮ್ಗೆ ಡೀಟೇಲಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಕೂಡ ನಮ್ಮದಾಗಿರ್ತೈತಿ. ಅಂದ್ರೆ ಟೋಟಲಾಗಿ ಕರ್ನಾ ಬ್ಯಾಚ್ ಅನ್ನೋದು ಏನಪ್ಪ ಇದೆ, ಸ್ಟೇಟ್ ಗೌರ್ಮೆಂಟಿಗೆ ಏನು 56,000 ಹುದ್ದೆಗಳು ಇದಾವಲ್ಲ, ಅದರೊಳಗೂ ಪೊಲೀಸ್, SDA, FDA, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ, GPSTR ಆನಂತರ ಬೇರೆ ಬೇರೆ ಅನೇಕ ಹುದ್ದೆಗಳು ಇದಾವಲ್ಲ, ಆ ಹುದ್ದೆಗಳಿಗೋಸ್ಕರ ಇರುವಂಥ ಬ್ಯಾಚ್ ಇದಾಗೈತಿ. ನೀವು ಈ ಬ್ಯಾಚಿಗೆ ಜಾಯಿನ್ ಆಗ್ಬೇಕಂದ್ರೆ ಸಿಂಪಲಾಗಿ ಇಷ್ಟ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಸಿಗ್ತೈತಿ. ಅದರ ಥ್ರೂ ನೀವು ಈ ಬ್ಯಾಚಿಗೆ ನೀವು ಜಾಯಿನ್ ಆಗ್ಬೋದು. ಆನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೋರಿ, ನೋಟಿಫೈ ಆನ್ ಮಾಡಿ ಇಟ್ಕೋರಿ. ಅದರ ಥ್ರೂ ನೀವು ಈ ಕ್ಲಾಸಿಗೆ ಆರಾಮಾಗಿ ಜಾಯಿನ್ ಆಗ್ಬೋದು. ನಾ ಆಲ್ರೆಡಿ ತಿಳಿಸಿದಂಗೆ ಈ ಬ್ಯಾಚಿನ ಕುರಿತಂತೆ ಇದು ಮಾಹಿತಿ ಆಗಿತ್ತು. ಆನಂತರ
ಈ ಬ್ಯಾಚ್ ಟೈಮಿಂಗ ಯಾವ ಕ್ಲಾಸ್ ಎಷ್ಟು ಗಂಟೆಗೆ ನಡೀತಾವೆ ಅದನ್ನು ಇನ್ನೊಂದು ವಿಡಿಯೋದಾಗ ನಾನು ತಿಳಿಸ್ಕೊಡ್ತಾನು ಡೀಟೇಲ್ ಆಗಿ. ಓಕೆ, ಇದಾಗಿತ್ತು ಕರ್ನಾ ಬ್ಯಾಚಿದ ಒಂದಷ್ಟು ಡೀಟೇಲ್ಸ. ಮುಂದಿನ ವಿಡಿಯೋ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.